ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ರಿವ್ಯೂ ಮಾಡಲಿಕ್ಕೆ ಹೊರಟದ್ದು ಮೂವಿ ಸನಿಹಾ, ಶಾರ್ಟ್ ಫಿಲ್ಮ್ ಸನಿಹಾ ಅನ್ನು ರಿವ್ಯೂ ಮಾಡಲಿಕ್ಕಿದ್ದೇನೆ. ಆ್ಯಕ್ಚುಲಿ ಸನಿಹಾ ಅಂತ ಹೇಳಿದರೆ ನನ್ನ ಪ್ರಕಾರ ಹತ್ತಿರ ಅಂತ ಅನ್ನಿಸ್ಬೋದು. ಬಟ್ ಈ ಮೂವಿಯಲ್ಲಿ ಕೂಡ ಹೀರೋ ಮತ್ತು ಹೀರೋಯಿನ್ ಒಂದು ರಾತ್ರಿಯಲ್ಲಿ ಹತ್ತಿರ ಆಗಿ ಅವರ ಮಧ್ಯೆ ಕಾನ್ವರ್ಸೇಷನ್ ಹೇಗೆ ನಡೆಯುತ್ತೆ, ಯಾವ ಥರ ಹೋಗುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಿಬಿಟ್ಟಿದ್ದಾರೆ ಸನಿಹಾ ಶಾರ್ಟ್ ಮೂವಿಯಲ್ಲಿ. ಸೊ ಇದು ಶಾರ್ಟ್ ಮೂವಿಯನ್ನು ನಾನು ಹೇಳ್ತಾ ಹೋಗ್ತೇನೆ ಹೇಗೆ ಉಂಟು ಏನು ಎತ್ತ ಅಂತ ಹೇಳಿಕೊಂಡು. ಸೊ ಇದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸನಿಹಾ ಶಾರ್ಟ್ ಮೂವಿ ಬೇರೆ ಏನಲ್ಲ, ಆ್ಯಕ್ಚುಲಿ ಇಬ್ಬರು ಹುಡುಗ ಮತ್ತು ಹುಡುಗಿ ಅಂದರೆ ಹೀರೋ ಮತ್ತು ಹೀರೋಯಿನ್ ಸ್ಟ್ರೀಟ್ನಲ್ಲಿ ಇಬ್ಬರು ಒಟ್ಟಿಗೆ ಆಗ್ತಾರೆ. ಅವರ ಮಧ್ಯೆ ಒಂದಷ್ಟು ಕಾನ್ವರ್ಸೇಷನ್ ಕೂಡ ನಡೆಯುತ್ತೆ. ಅಂದರೆ ಹೇಗೆ ನಡೆಯುತ್ತೆ ಅಂತಂದರೆ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಇಬ್ಬರು ಟೋನ್ ಕೊಡ್ತಾರೆ. ಒಂದೊಂದು ಡೈಲಾಗ್, ಹುಡುಗನಿಂದ ಒಂದು ಡೈಲಾಗ್ ಕೊಟ್ಟರೆ ಹುಡುಗಿ ಅದಕ್ಕೆ ಟೋನ್ ಕೊಡುವಂಥದ್ದು, ಹುಡುಗಿ ಒಂದು ಡೈಲಾಗ್ ಕೊಟ್ಟರೆ ಹುಡುಗ ಈ ಕಡೆಯಿಂದ ಟೋನ್ ಕೊಡುವಂಥದ್ದು. ಆ ಒಂದು ಡೈಲಾಗ್ ಡೆಲಿವರಿ ಉಂಟಲ್ಲ ಇಬ್ಬರು ನಡುವೆ ನಮಗೆ ಒಂದು ನಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟೇ. ಆ ಒಂದು ಸೀನ್ ಉಂಟಲ್ಲ, ಇಬ್ಬರು ಬರುವಂಥ ಸಿಚುವೇಶನ್ ಉಂಟಲ್ಲ, ಇಬ್ಬರು ನಡುವೆ ಆಗುವಂಥ ಸಿಚುವೇಶನ್ ಉಂಟಲ್ಲ, ಚಂದವಾಗಿ ಕೊಂಡೋಗಿದ್ದಾರೆ. ಡೈರೆಕ್ಷನ್ ಮತ್ತು ಡೈಲಾಗಿಗೆ ಉಂಟಲ್ವ, ಆ್ಯಕ್ಚುಲಿ ತುಂಬ ಚಂದ ವರ್ಕ್ ಮಾಡಿದ್ದಾರೆ ಇದಕ್ಕೆ. ಯಾಕಂದರೆ ನೋಡುವಾಗಲೇ ಗೊತ್ತಾಗ್ತದೆ, ಇಬ್ಬರು ಸಿಕ್ಕಿದ ಮೇಲೆ, ಒಬ್ರೊಬ್ರು ಪರಿಚಯ ಆದ ಮೇಲೆ ಹೇಗೆ ಕಾನ್ವರ್ಸೇಷನ್ ನಡೆಯುತ್ತೆ, ಒಬ್ರೊಬ್ಬರಿಗೆ ಟೋನ್ ಕೊಟ್ಕೊಂಡು ಹಾಗೆ ಹೇಗೆ ಅಂತ ಹೇಳಿ. ಆ್ಯಕ್ಚುಲಿ ಇಬ್ಬರು ಹೇಗೆ ಸೇರ್ತಾರೆ ಅಂತ ಹೇಳಿದರೆ, ಇಬ್ಬರು ಒಂದು ಪಾರ್ಟಿಗೆ ಬಂದಿರ್ತಾರೆ. ಆ ಪಾರ್ಟಿಗೆ ಹೀರೋ ಯಾಕೆ ಬಂದಿರ್ತಾನೆ ಅಂತ ಹೇಳಿದರೆ, ಅವನ ಎಕ್ಸಿನ ಪ್ರೀ ವೆಡ್ಡಿಂಗ್ ನಡೀತಾ ಇರ್ತದೆ. ಸೊ ಅದಕ್ಕೆ ವಿಸಿಟ್ ಮಾಡಲಿಕ್ಕೆ ಅವನ ಬಂದಿರ್ತಾನೆ. ಬಂದಿರ್ತಾನೆ, ಬಟ್ ಅಲ್ಲಿಂದ ಇವನನ್ನು ಬಾಡಿ ಗಾರ್ಡ್ಸ್ ಎಲ್ಲ ಎಸಿದಾದ್ಮೇಲೆ ಇವ ಬಂದೊಂದು ಸ್ಟ್ರೀಟ್ನಲ್ಲಿ ಕೂಡ್ತಾನೆ, ಅಲ್ಲಿ ಹೊರಗಿದ್ದ ಚೇರ್ನಲ್ಲಿ ಕೂಡ್ತಾನೆ. ಆ ಚೇರ್ನಲ್ಲಿ ಈ ಹುಡುಗಿ ಕೂಡ ಬಂದು ಕೂಡ್ತಾಳೆ. ಅಲ್ಲಿಂದ ಇವರ ಕಾನ್ವರ್ಸೇಷನ್ ಫುಲ್ ಅರ್ಧ ಶಾರ್ಟ್ ಮೂವಿ ತನಕ ಹೋಗುತ್ತೆ ಅಲ್ಲಿಂದ. ಅದು ಮಾತ್ರ ನನಗೆ ಸಖತ್ ಅಂತ ಅನ್ನಿಸ್ತು, ಸಖತ್ತಾಗಿತ್ತು. ಅವ್ರದ್ದು ಡೈಲಾಗ್ ಡೆಲಿವರಿ ಆಗಲಿ, ಇಬ್ಬರದ್ದು ಎಕ್ಸ್ಪ್ರೆಷನ್ ಆಗಲಿ ತುಂಬ ಚೆಂದ ಕೊಂಡೋಗಿದ್ದಾರೆ ಅಷ್ಟರ ಮಟ್ಟಿಗೆ. ಆದಮೇಲೆ ಹುಡುಗನೊಂದು ಏನೋ ಒಂದು ಸೋಷಿಯಲ್ ಸರ್ವಿಸ್ ಅಂತ ಒಂದು ಕಾಮಿಡಿ ಶುರು ಆಗುತ್ತೆ. ಹುಡುಗಿ ಹೇಳ್ತಾಳೆ, ನಿಮ್ಮದು ಸೋಷಿಯಲ್ ಸರ್ವಿಸ್ ತುಂಬ ಚೆಂದ ಉಂಟು ಹಾಗೆ ಹೀಗೆ ಅಂತ. ಅವಳಿಗೆ ಟೋನ್ ಕೊಡುವಂಥದ್ದು, ಇವನಿಗೆ ಟೋನ್ ಕೊಡುವಂಥದ್ದು, ಈ ಥರ ಒಂದು ಕಾನ್ವರ್ಸೇಷನ್ ಹೋಗುತ್ತೆ. ಇಬ್ಬರು ಡಿಸಿಷನ್ಗೆ ಬರ್ತಾರೆ, ಕಾಫಿ ಕುಡಿಯುವ ಅಂತ ಹೇಳಿ. ಅಂದರೆ ಇವರಿಬ್ಬರು ಪರಿಚಯ ಆಗಿರುತ್ತಲ್ವ, ಇಷ್ಟು ಕಾನ್ವರ್ಸೇಷನ್ ಆದಮೇಲೆ ಇಬ್ಬರು ಜೊತೆ ಒಬ್ಬರೊಬ್ಬರು ಹೇಗೆ ಅಂತ ಹೇಳಿ ಅವರಿಗೆ ತಿಳಿದಿರ್ತಾರೆ. ಸೊ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ. ಕಾಫಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅವರಿಬ್ಬರು ಹೀರೋ ಮತ್ತು ಹೀರೋಯಿನ್ಗೆ ಗೊತ್ತಿರೋದಿಲ್ಲ. ಹಾಗೆ ಮುಂದೆ ಹೋಗುವಾಗ ಒಂದು ಅನ್ನೋನ್ ಪರ್ಸನ್ ಸಿಗ್ತಾರೆ ಇವರಿಗೆ. 3 ಕ್ಯಾರೆಕ್ಟರ್ ಕೂಡ ಒಳ್ಳೆ ತಗೊಂಡೋಗ್ತಾರೆ ಆ ಕ್ಯಾರೆಕ್ಟರ್ ಎಂಡ್ ಆಗುವ ತನಕ. ಹೀರೋ ಹೀರೋಯಿನ್ಸ್ ಇದೊಂದು ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಕೊಂಡು ಏನು ಟಾಂಟ್ ಇರ್ತಾರೆ ನೋಡಿ. ಇಲ್ಲಿ ಅನ್ನೋನ್ ಪರ್ಸನ್ ಯಾರು ಬರ್ತಾನೆ ನೋಡಿ, ಆ ಅನ್ನೋನ್ ಪರ್ಸನ್ ನೇಚರ್ ಫ್ರೆಂಡ್ಲಿ ಅಂತ ಹೇಳಿಕೊಂಡು ಒಂದು ಕಾಮಿಡಿ ಹೋಗುತ್ತೆ. ಅದು ಕೂಡ ತುಂಬ ಚಂದ. ಈ 3 ಕ್ಯಾರೆಕ್ಟರ್ ಉಂಟಲ್ಲ, ತುಂಬ ಅಲ್ಲಿ ತನಕ ಒಳ್ಳೆ ಹೋಗುತ್ತೆ. ಆದಮೇಲೆ ಇನ್ನೊಂದು ಅನ್ನೋನ್ ಪರ್ಸನ್ ಸಿಗ್ತಾನೆ ಇವರಿಗೆ, ಅವನೊಂದು ಕಾನ್ವರ್ಸೇಷನ್. ಟೋಟಲಿ 4 ಜನ ಕ್ಯಾರೆಕ್ಟರ್ ಇಟ್ಕೊಂಡು ಸಖತ್ ಅಲ್ಲಿ ತನಕ ಒಳ್ಳೆ ಓಡಿಸಿದ್ದಾರೆ ಮೂವಿಯನ್ನು. ಬಟ್ ಇವರು ಎಲ್ಲಿ ಕಾಫಿಗೆ ಅಂತ ಬರ್ತಾರೆ ನೋಡಿ, ಆ ಕಾಫಿಗೆ ಬಂದ ತಕ್ಷಣ ನನಗೆ ಎಲ್ಲೋ ಒಂದು ಡಿಲೇ ಆಯ್ತಾ ಅಂತ ಅನ್ನಿಸ್ತು. ಡೈಲಾಗ್ ಡೆಲಿವರಿ ಆಗಲಿ ಎಲ್ಲೋ ಒಂದು, ಯಾಕಂದರೆ ಬ್ಲ್ಯಾಂಕ್ ಅಂತ ಅನ್ನಿಸ್ತು ನನಗೆ, ನನ್ನ ಪ್ರಕಾರ. ಮತ್ತು ಬಾಕಿದವರಿಗೆ ಅಂತ ಗೊತ್ತಿಲ್ಲ ನನಗೆ. ಪ್ರಯತ್ನ ಒಂದು ಮಾಡಿದ್ದಾರೆ. ಶಾರ್ಟ್ ಮೂವಿ ಒಂದು ಸಖತ್ತಾಗಿ ಬಂದಿದೆ, ಸತ್ಯವತನ ಶಾರ್ಟ್ ಮೂವಿ ಒಳ್ಳೆ ಬಂದಿದೆ, ಮೂವ್ ಮಾಡಿದ್ದಾರೆ ಶಾರ್ಟ್ ಮೂವಿಯನ್ನು. ಅದಕ್ಕೆ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಎಡಿಟರ್ ಕೂಡ ಒಂದು ಗ್ಲೋ ಎಫೆಕ್ಟ್ ಕೊಟ್ಟು ತುಂಬ ಚಂದ ಎಡಿಟ್ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಆಗಲಿ, ಎಲ್ಲನೂ ಲೈಟಿಂಗ್ ಆಗಲಿ. ಕ್ಯಾಮರಾ ಬೇಕಂದರೆ ಒಂದು ಲೈಟಿಂಗ್ ಆದರೂ ಇಂಪಾರ್ಟೆಂಟ್ ಆಗುತ್ತೆ. ಆ ಲೈಟಿಂಗ್ ಕೊಟ್ಟಿರುವ ರೀತಿ ಆಗಲಿ, ಆ ನೈಟ್ ಎಫೆಕ್ಟ್ ಏನುಂಟು ನೋಡಿ, ಅದನ್ನು ಕೂಡ ತುಂಬ ಚಂದ ಕ್ಯಾಮರಾಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ.
ಸೊ ಅದಕ್ಕೆ ಒಂದು ಸೂಪರ್ ಒಂದು ಶಾರ್ಟ್ ಮೂವಿ ಟಾಪ್ ಆಗಿದೆ. ಇಷ್ಟರವರೆಗೆ ಎಲ್ಲಿ ನಾನು ಏನು ಹೇಳ್ತೇನೆ ನೋಡಿ, 4 ಕ್ಯಾರೆಕ್ಟರ್ ಎಲ್ಲಿ ಬರ್ತದೆ ನೋಡಿ, ಆ 4 ಕ್ಯಾರೆಕ್ಟರ್ ತನಕ ಫುಲ್ ಫಿಟ್ ಆಗಿತ್ತು. ಅವರೆಲ್ಲ ಡೈಲಾಗ್ ಆಗಲಿ ಎಲ್ಲಿ ಮಿಸ್ ಮ್ಯಾಚ್ ಇಲ್ಲ. ಎಲ್ಲರೂ ಟೋಂಟ್ ಇಟ್ಕೊಂಡೇ ಬಂದಿದ್ದಾರೆ. ಆದರೆ ಇವರು ಎಲ್ಲಿ ಕಾಫಿಗೆ ಬರ್ತಾರೆ ನೋಡಿ, ಬಟ್ ಅಲ್ಲಿ ಒಂದು ಏನೋ ನನಗೆ ಒಂದು ಲ್ಯಾಗ್ ಅಂತ ಅನಿಸ್ತು. ಡೈಲಾಗ್ ಡೆಲಿವರಿ ಆಗಲಿ ಎಲ್ಲಿ ಒಂದು ಲ್ಯಾಗ್ ಅಂತ ಅನಿಸ್ತು, ಬೇರೆ ಏನಿಲ್ಲ. ನನಗೆ ಅನಿಸಿದ್ದು ನಾನು ಹೇಳ್ತಿರೋದು. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಏನೆಲ್ಲ ಹುಡುಗಿದ್ದು ಫ್ರೆಂಡ್ಸ್ ಯಾರಿದ್ದಾರೆ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಯಾಕಂದರೆ ಮೊದಲೇ ಅವಳು ಕಾಲ್ ಮಾಡಿರ್ತಾಳೆ, ಅವಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾಳೆ. ಆ ಕ್ಲೈಮ್ಯಾಕ್ಸಲ್ಲಿ ಏನಿಲ್ಲ, ಹುಡುಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಹುಡುಗ ಹೇಗಿರ್ಬೇಕಂತ ಹೀರೋಗೆ. ಸೊ ಅದರಲ್ಲಿ ನೀನೆಲ್ಲೂ ಮಿಸ್ ಮ್ಯಾಚ್ ಆಗಿದೆಯೇನೋ ನಿನ್ನ ಪಾರ್ಟ್ನರ್ಗೆ ಅಂತ ಹೇಳಿಕೊಂಡು, ಸೊ ಇಲ್ಲಿಗೆ ಕತೆ ಮುಗಿಯುತ್ತೆ. ಬಟ್ ಆ ಶಾರ್ಟ್ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಗ್ರೇಡಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ಕ್ಯಾಮರಾ ಆಗಲಿ ತುಂಬ ಚೆಂದ ಇತ್ತು. ಬಟ್ ಕತೆ ಕೂಡ ತಗೊಂಡಿರುವ ರೀತಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸನಿಯ ಶಾರ್ಟ್ ಮೂವಿಯನ್ನು ನೋಡ್ಬೋದು, ನನ್ನ ಪ್ರಕಾರ ಚೆಂದ ಮಾಡಿದ್ದಾರೆ. ಅದು ಇಷ್ಟೇ ಈ ಶಾರ್ಟ್ ಫಿಲ್ಮ್ ಇದು ಸ್ಟೋರಿ ಇರೋದು. ಚಿಕ್ಕದಾದ್ರೂ ಚೆಂದ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಜನರಿಗೆ. ಆದಷ್ಟು ಬೇಗ ನೋಡಿ. ಸಂಡೇ ಸಿನಿಮಾ ಯೂಟ್ಯೂಬ್ ಚಾನಲಲ್ಲಿ ಉಂಟು, ಆದಷ್ಟು ಬೇಗ ಹೋಗಿ ನೋಡಿ ಬನ್ನಿ. ರಿಲೀಸ್ ಆಗಿ 2 ದಿನ ಆದದಷ್ಟೇ, ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್